ನಮ್ಮ ಯಮುನಂಟಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ಪ್ಲಾನ್ ಮಾಡಿ ನನ್ ಮೇಕ್ ನೀರು ಉದ್ಬಿಟ್ರು. ಅಗ್ರಹಾರದಲ್ಲಿ ಇವತ್ತು 3ನೇ ದಿನ ಕಾಳಮ್ಮನ ಹಬ್ಬ ಇವತ್ತು ಮುಗಿಯೋದು. ಇನ್ನು ಬೆಳಿಗ್ಗೆನೆ ದೇವ್ರು ತಗೊಂಡು ಪ್ರತಿ ಬೀದಿಗೂ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಳಿ ಆಡ್ಕೊಂಡ್ ಬರ್ತಾರೆ. ಹಂಗೆ ನಮ್ ಬೀದಿಗೂ ಬಂದಿದ್ರು. ಹೋಳಿ ಆಡ್ತಾ ಆಡ್ತಾ ಒಂದ್ ತೊಟ್ಟಿ ಕಾಣಿಸ್ತು ಕಣಪ್ಪ. ನೀರು ಉಯ್ಕೊಂಡಿದ್ದು ಅವ್ರು ನೀರು ಉಯ್ಕೊಂಡು ಬೇರೆಯವ್ರಿಗೂ ನೀರು ಉಯ್ದು ಹೋಳಿ ಆಡ್ತಾ ಆಡ್ತಾ ನಮ್ಮ ಅಕ್ಕನ ಮನೆ ಗೇಟ್ ಹತ್ರಕ್ ಬಂದ್ರು. ಅಲ್ಲಿ ಎಲ್ಲಾರು ದೇವ್ರಿಗೆ ಹಣ್ಣು ಕಾಯಿ ಮಾಡ್ಸೋಣ ಅಂತ ಇಟ್ಕೊಂಡ್ ನಿಂತಿದ್ರು. ಇವ್ರುಗಳೆಲ್ಲ ಹೋಳಿ ಆಡ್ತಾ ಆಡ್ತಾ ನಮ್ ಗೇಟ್ ಒಳಗೆ ಬಂದ್ಬಿಟ್ರು. ಅಲ್ಲಿಗ್ ಬಂದ್ರು ಪರವಾಗಿಲ್ಲ, ನಮ್ಮ ಮಹೇಶ್ ಅಣ್ಣನ್ ಮನೆ ಒಳಗೆ ಬಂದ್ಬಿಡೋದ. ಕ್ರಿಶ್ ಬೇರೆ ಸುಮ್ನಿರ್ದಲೆ ನನಗೂ ಚಿನ್ಮಯ್ಗೂ ಬಣ್ಣ ಬಳಿಯಕ್ ಬಂದ್ಬಿಟ್ಟ. ನಾವು ಓಡೋಗ್ ರೂಮ್ ಬಾಗ್ಲಾಕೋಬಿಟ್ಟು ಎಷ್ಟೋ ಹೊತ್ತಾದ್ಮೇಲೆ ಬಂದ್ ನೋಡಿದ್ರೆ ನಮ್ಮ ಅಕ್ಕನ ಸ್ಥಿತಿ ಹೀಗಾಗಿತ್ತು. ಸದ್ಯ ನಾವು ಬಚಾವು ಅಂತ ಒಳಗಡೆ ಕುತ್ಕೊಂಡಿದ್ರೆ ಫೋಟೋ ತೆಗಿಬಾ ಅಂತ ಕರೆದ್ರು. ಮೊದ್ಲು ಫೋಟೋ ತೆಗಿಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ರು ಕಣಪ್ಪ. ಮೊದ್ಲು ನಮ್ಮ ಅಕ್ಕಂಗೆ, ಆಮೇಲೆ ಎಲ್ಲರೂ ಪ್ಲಾನ್ ಮಾಡಿ ಯಮುನಂಟಿಗೆ ನೀರು ಉದ್ರು. ಸದ್ಯ ನಾನು ಈ ಆಟಕ್ಕಿಲ್ಲ ಅಂತ ನನ್ ಪಾಡಿ ವಿಡಿಯೋ ಮಾಡ್ತಿದ್ರೆ ಇಲ್ ಬಂದ್ ಮಾಡು ಅಲ್ ಬಂದ್ ವಿಡಿಯೋ ಮಾಡು ಅಂತ ನೀರು ಉದೇ ಬಿಟ್ರು. ಆಮೇಲೆ ನಮ್ ಸೋನುಂಗ್ ಉದ್ರು. ನಮಗ್ ನೀರು ಉದ್ರು ಪರವಾಗಿಲ್ಲ ಗೈಸ್, ರೋಡಲ್ಲಿ ಹೋಗೋರ್ನು ಬಿಟ್ಟಿಲ್ಲ. ಫೋಟೋ ತೆಗಿತೀನಿ ಬಾ ಅಂತ ಕರ್ದ್ಬಿಟ್ಟು ನೀರು ಉದೇ ಬಿಟ್ರು. ಅವ್ರಂತೂ ಮೊದ್ಲೇ ಬಣ್ಣಾಗಿತ್ತು ಅಂತ ಸ್ನಾನನೇ ಮಾಡ್ಬಿಟ್ರು. ಸೋಪ್ ಒಂದಿರ್ಲಿಲ್ಲ. ಎಲ್ಲಾರು ಹೋಳಿ ಆಡ್ಕೊಂಡ್ ನೀರು ಇಕ್ಕೊಂಡ್ ಆಟ ಆಡ್ತಾ ಇದ್ರೆ ನಮ್ ರೂಪೇಶ್ ಅಂಕಲ್ ನೋಡಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಕುತ್ಕೊಂಡಿತ್ತು. ಒಂದೇನು ಅಂದ್ರೆ ಯಾರು ಇವ್ರ ಸವಸಿಗಂತೂ ಹೋಗಿಲ್ಲ. ಆಮೇಲೆ ಸಂಜೆ ಬೆಟ್ಟದ ಮನೆ ಇತ್ತು ಅಂತ ಎಲ್ಲಾರು ಅಲ್ಲಿಗೆ ಹೋಗಿದ್ವಿ. ಇವ್ರು ಹೆಂಗ್ ಆಡ್ತಾರೆ, ದೇವ್ರು ಹೊತ್ಕೊಂಡಿರೋರು ಹಂಗೆ ಆಡ್ಬೇಕು, ಇಲ್ಲ ಅಂದ್ರೆ ಚೌಟಿಲಿ ಅವ್ರವರೇ ಹೊಡ್ಕೋತಾರೆ. ಇಷ್ಟೇ ಗೈಸ್, ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.